ಮಧ್ಯೆ ಒಬ್ರಿಗೆ ಮನಸ್ತಾಪ ಇರ್ಬಾರ್ದು. ಇಲ್ಲಿ ಏನೇ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಆರಾಮಾಗಿ ಸ್ನೇಹಿತರೆ, ಅಂದಾಗೆ ನೀವು ನೋಡಿರ್ಬೋದು ಹನುಮಂತುಗೆ ಮತ್ತೆ ಇಲ್ಲಿ ರಜತ್ಗೆ ಒಂದು ಕಡೆ ರಾಜಿ ಮಾಡಿಸ್ಬೇಕಾಗತ್ತೆ. ಅದು ಯಾಕೆ ಅಂತಂದರೆ, ನೀವು ಇವತ್ತು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ. ನಾವು ನೋಡೋದೇ ಆದರೆ ಇಲ್ಲಿ ಆ್ಯಕ್ಚುಲಿ ವಧು ಸೀರಿಯಲ್ನ ನಾಯಕ ಇಬ್ಬರು ಕೂಡ ಬಂದಿದ್ದಾರೆ. ಈ ನಾಯಕಿ ಹೇಳ್ಕೊತಾರೆ, ನಾನು ಆ್ಯಕ್ಚುಲಿ ಲಾಯರು, ನನ್ನದು ಸಂಧಾನ ಮಾಡಿಸ್ತಕ್ಕಂಥದ್ದು, ಮನಸ್ತಾಪಗಳ ಸಂಧಾನವನ್ನು ಮಾಡಿಸ್ತಕ್ಕಂಥದ್ದು ನನ್ನ ಕೆಲಸ ಸೀರಿಯಲ್ನಲ್ಲಿ. ಹಾಗಾಗಿ ಇಲ್ಲೂ ಕೂಡ ನಿಮ್ಮಗಳ ಒಂದು ಮನಸ್ತಾಪ ಏನಿದೆ, ಇಲ್ಲಿ ರಜತದು ಮತ್ತು ಹನುಮಂತದು ಒಂದು ಕಡೆ ಮನಸ್ತಾಪ, ಇನ್ನೊಂದು ಕಡೆ ಅದೇ ಹನುಮಂತ ಮತ್ತು ತ್ರಿವಿಕ್ರಮ್ದು ಇನ್ನೊಂದು ಕಡೆ ಮನಸ್ತಾಪ, ಮತ್ತು ಇನ್ನೊಂದು ಕಡೆ ಹನುಮಂತು ಭವ್ಯಗೌಡ ಅವರ ಮನಸ್ತಾಪ. ಇಲ್ಲಿ ರಜತ್ತು ಮತ್ತು ಹನುಮಂತು ಅವರಿಗೆ ಯಾಕೆ ಸಂಧಾನ ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಹನುಮಂತು ಅವರ ಯಾವ ಮಾತುಗಳನ್ನು ಕೂಡ ಈ ರಜತ್ತು ತಗೊಳ್ಳಲ್ಲ. ಆ್ಯಕ್ಚುಲಿ ಇವನು ರಜತ್ತು ಯಾವಾಗ್ಲೂ ನೀನು ತಪ್ಪು ಮಾಡ್ತಾ ಇದೀಯಾ, ಏನಂತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಆ ರೀತಿ ಯಾವಾಗಲೂ ಕೂಡ ಹನುಮಂತನ ಮೇಲೆ ದಾಳಿಯನ್ನೇ ಮಾಡ್ತಾನೆ ಇರ್ತಾನೆ. ಒಟ್ಟಿನಲ್ಲಿ ಏನಾದರೂ ಮಾಡಿ ಅವನನ್ನು ವೀಕ್ ಮಾಡಿ ಸೋಲಿಸಿ ತಾನು ಗೆಲ್ಲಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರವೂ ಕೂಡ ಈ ರಜತದು. ಹಾಗಾಗಿ ಇವರಿಬ್ಬರ ನಡುವೆ ಇರತಕ್ಕಂಥ ಒಂದು ಮನಸ್ತಾಪವನ್ನು ಸರಿ ಮಾಡಿಸಬೇಕಾಗಿರ್ತಕ್ಕಂಥದ್ದು ಈ ವಧು ಸೀರಿಯಲ್ನವರ ಕೆಲಸ. ಇನ್ನು ಈ ತ್ರಿವಿಕ್ರಮ್ ಅಂತೂ ಆ್ಯಕ್ಚುಲಿ ಪ್ರತಿಯೊಂದು ಕ್ಷಣವೂ ಕೂಡ ಹನುಮಂತು ಅವರ ಕಾಲನ್ನು ಎಳೆಯೋದ್ರಲ್ಲಿ, ಆ್ಯಕ್ಚುಲಿ ಹನುಮಂತ ಬಗ್ಗೆ ಏನೇ ಮಾತಾಡಿದ್ರು ಒಂಥರ ಕೇಕೆ ಹಾಕೊಂಡು ನಗಾಡೋದ್ರಲ್ಲಿ ಎತ್ತಿದ ಕೈ. ಅಂದರೆ ಎಲ್ಲಿ ಅವನಿಗೆ ಎದ್ದು ಬಿಡ್ತಾನೋ ಒಂಥರ ಹನುಮಂತನನ್ನು ಕಂಡ್ರೆ ಈ ತ್ರಿವಿಕ್ರಮ್ಗೆ ಆಗಲ್ಲ. ಇನ್ನು ಭವ್ಯಗೌಡ ಮೇಲ್ಗಡೆ ಎಲ್ಲರ ಜೊತೆಲೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತಾಳೆ, ಆದರೆ ಹನುಮಂತು ಮಾಡಿದಂಥ ಹಲವಾರು ಒಳ್ಳೆಯ ಕೆಲಸಗಳನ್ನು ಮರ್ತೇ ಬಿಟ್ಟಿದ್ದಾಳೆ. ಏಕೆ ಹನುಮಂತವನ್ನ ಆ್ಯಕ್ಚುಲಿ ಇನ್ನೊಂದು ಕಡೆ ಟಾರ್ಗೆಟ್ ಮಾಡ್ತಾ ಇರತಕ್ಕಂಥದ್ದು ಈ ಭವ್ಯಗೌಡ. ಇವರುಗಳ ಒಂದು ಮನಸ್ತಾಪವನ್ನು ನಿಜವಾಗ್ಲೂ ಚೇಂಜ್ ಮಾಡಬೇಕು ವಧು ಸೀರಿಯಲ್ನವರು. ಇದೆಲ್ಲವನ್ನು ಸರಿ ಮಾಡಿಸ್ತಾರಾ ಅಂತ ನಾವು ಕೂಡ ಕಾಯ್ದು ನೋಡೋಣ. ಆದರೆ ಇಲ್ಲಿ ಕೆಲವ್ರದ್ದು ಸಂಧಾನವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿದರು. ನೀವು ತ್ರಿವಿಕ್ರಮ ಮತ್ತು ಮೋಕ್ಷಿತಾ ಇವರಿಬ್ಬರ ನಡುವೆ ಇದ್ದಂಥ ಒಂದು ಮನಸ್ತಾಪವನ್ನು ಇಲ್ಲಿ ಸಂಧಾನದ ಮುಖಾಂತರ ಪರಿಹರಿಸುವ ಕೆಲಸವನ್ನು ಈಕೆ ಮಾಡ್ತಾರೆ. ಆದರೆ ಇವರು ನಮ್ಮ ರಜತ್ ಅವರು ಹೇಳ್ತಾರೆ, ಇಲ್ಲಿ ನಿಜವಾಗ್ಲೂ ಜಗಳ ಆಡ್ಕೊಳ್ತಾ ಇರ್ತಕ್ಕಂಥದ್ದು ಭವ್ಯಗೌಡ ಮತ್ತು ಇದೇ ತ್ರಿವಿಕ್ರಮು, ಅವರಿಬ್ಬರ ನಡುವೆ ಯಾಕೆ ಈ ರೀತಿ ಜಗಳ ಬರ್ತಾ ಇದೆ ಅನ್ನುವಂಥ ಹಲವಾರು ಮಾತುಗಳನ್ನು ಕೂಡ ಇಲ್ಲಿ ಹೇಳ್ಕೊತಾರೆ. ಆದರೆ ನಿಜವಾದ ಸಂಧಾನ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಹನುಮಂತು, ರಜತ್ತು, ಭವ್ಯಗೌಡ, ತ್ರಿವಿಕ್ರಮ್ ಇವರುಗಳ ನಡುವೆ ನಿಜವಾಗ್ಲೂ ಈ ಸೀರಿಯಲ್ನ ವಧು ಸೀರಿಯಲ್ನ ನಾಯಕಿಯವರು ಯಾವ ಮಟ್ಟಿಗೆ ಸಂಧಾನ ಮಾಡ್ತಾರೆ, ಏನೇನು ನಡೆಯುತ್ತೆ ಅನ್ನೋದನ್ನು ಆ್ಯಕ್ಚುಲಿ ನಿಮಗೇನು ಅನ್ನಿಸ್ತಾ ಇದೆ, ಏನು ನಡಿಬೋದು, ಏನೆಲ್ಲ ಸಂಧಾನಗಳಾಗ್ಬೋದು ಅಂತ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.